ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಾಜೀನಾಮೆಗಳ ಸುರಿಮಳೆ ಮೊದಲಾಯಿತು. ರಾಮಲಿಂಗಾರೆಡ್ಡಿ ನಂತರದಲ್ಲೇ KH ಮುನಿಯಪ್ಪನವ್ರು ಮುಂದಾಗ್ತಾ ಇದ್ದಾರೆ. ಅವ್ರ ಜೊತೆಗೆ ಸತೀಶ್ ಅವ್ರ ಕೆಲವೊಂದು ನ್ಯೂಸ್ ಬರ್ತಾ ಇದೆ, 45 ಜನ ಶಾಸಕರೊಂದಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ಸಮಯಕ್ಕೆ ಇನ್ನೂ ಅದೇ ಬೇರೆ ಬೇರೆ ಅವರು KH ಮುನಿಯಪ್ಪ ಆಯಿತು, ರಾಮಲಿಂಗಾರೆಡ್ಡಿ ಅವರಾಯಿತು, KJ ಜಾರ್ಜ್ ಅವರು ಸಹಿತ ತಮ್ಮ ಆಪ್ತ ಸಹಾಯಕನೋ ಅಥವಾ ಅದರದ್ದು ಹೆಡ್ಡನ್ನು ಚೇಂಜ್ ಮಾಡಿದ್ದಕ್ಕಾಗಿ ಈ ಒಂದು ಇಂಧನ ಇಲಾಖೆಯದು ಅದಕ್ಕೂ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಹಿಂಗೆ ಒಂದರಿಂದ ಒಂದು ಬರೋದು ನೋಡಿದಾಗ ಇದೇನು ಕ್ಯಾಲ್ಕುಲೇಟಿವ್ ಮೂವ್ ಅದನ, ಲೆಕ್ಕಾಚಾರದ ಹೆಜ್ಜೆ ಅದನ, DK ಅವರನ್ನು ಹಿಂದೆ ಸರಿಸುವಂಥದ್ದು ಇರ್ಬೋದಾ ಅಥವಾ ಏನಿದ್ರ ಅರ್ಥ? ಯಾಕಂದರೆ ನೋಡ್ರಿ, ಮೊದಲದಾಗಿ ರಾಮಲಿಂಗಾರೆಡ್ಡಿ ಅವ್ರಿಗೇನೋ ಮಾತು ಕೊಟ್ಟಿದ್ದರು DK ಅವರು, ಹೌದಪ್ಪ ಬೆಂಗಳೂರು ಅಭಿವೃದ್ಧಿ ಕೊಡ್ತೀವಿ ಅಂತೇಳಿ. ಹಾಗಾದರೆ ಕೆಟ್ಟ ಪೋಸ್ಟನ್ನು ಕೊಟ್ಟಿಲ್ಲವಲ್ಲ ಅವರು. ಅದು ಸಂಪನ್ಮೂಲ ಅಲ್ಲೂ ಸಹ ಸಾಕಷ್ಟು ಸಿಗ್ತದೆ ನೀರಿಗೆ, ಎಲ್ಲ ಖಾಲಿ ಏನಿಲ್ಲ. ನೋಡ್ರಿ, ನಮ್ಮ ರಾಜಕಾರಣಿಗಳು ಹೆಂಗಿದ್ದಾರಪ್ಪ ಅಂದ್ರೆ ಉಸಿಕಿನಲ್ಲಿ ಸಹಿತ ಎಣ್ಣೆ ತೆಗೆಯುವಂಥವ್ರು ತೆಗೆದಾರಲ್ಲ. ಈಗ ಈ ಸೌದಿ ಅರೇಬಿಯಾದೆಲ್ಲ ಗೊತ್ತಲ್ಲ, ಸೌದಿ ಅರೇಬಿಯಾ ಆಯಿತು, ಅರೇಬಿಯನ್ ಕಂಟ್ರಿಗಳಾಯಿತು, ಅಲ್ಲೆಲ್ಲ ಉಸಿಕಿನಾಗ ಮೇನೆ ತೆಗಿತಾರೆ. ಹಾಗೆ ತೆಗಿತಾರೆ, ಇಲ್ಲಿ ಬರಲಿದ್ರು ಸಹಿತ. ಅಂದ್ರೆ ನಾನು ಹೇಳೋ ಉದ್ದೇಶ ಇಷ್ಟೇ ಇಲ್ಲ, ಈ ರಾಜಕಾರಣಿಗಳು ಯಾರೂ ಇವತ್ತು ಸಜ್ಜನರು ಅಂತಿಲ್ಲ, ಎಲ್ಲರೂ ಮೇಯವ್ರನ್ನ ಸಿಕ್ಕಾಗಿ ಮಾಡ್ಕೊಂಡ್ಬಿಡೋವ್ರನ್ನ. ಇನ್ನು ಒಂದು ಸಿಗಲಿಕ್ಕಿಲ್ಲ ಅನ್ನೋಂಥ ಬೈಕೋ ಅಥವಾ ಅಲ್ಲೇ ನೂರಾರು ಕೋಟಿ ಸಾವಿರಾರು ಕೋಟಿ ಗಳಿಸಿದವರು ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಮೇಲೂ ಇದ್ದಾವ ಸಾವಿರಾರು ಕೋಟಿ ಗಳಿಸಿದ್ದಾರೆ ಅವರು ಅನ್ನುವಂಥದ್ದು ಮತ್ತು ಸ್ವತಃ ಅವ್ರು ಒಪ್ಕೊಂಡಿದ್ದಾರೆ. ಅದೇನೂ ಇರಲಿ. ಈಗ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಒಬ್ಬರಿಂದ ಒಬ್ಬರು ಹಿಂದೆ ಬರೋದು ನೋಡಿದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ಇದ್ರ ಕ್ಯಾಲ್ಕುಲೇಟಿವ್ ಮೂವ್ ಅದ, DK ಅವರು ಸರಿಯಾಗಿ ಆಡಳಿತ ಮಾಡಿಕೊಡಬಾರದು ಅನ್ನುವಂಥದ್ದು ಇರ್ಬೋದೇನೋ, ಇಲ್ಲಂತಲ್ಲ. ಆದರೆ ಇದು ಒಳ್ಳೆಯ ನಡೆನ. ಯಾಕಂದರೆ ಯಾವ ಕಾಂಗ್ರೆಸ್ನಿಂದ ಇವರೆಲ್ಲ ಇವತ್ತು ನಾಯಕರಾಗಿ ಮೆರಿತಾ ಇದ್ದಾರೋ, ಇವತ್ತೇನು ಒಂದು ಮಂತ್ರಿಗಿರಿಯನ್ನು ಪಡಿತಾ ಇದ್ದರು, ಆ ಪಾರ್ಟಿಗಿನ ಏನಪ್ಪ ಅಂತಂದ್ರೆ ಒಂದು ಅನ್ಯಾಯ ಅನ್ನೋದು ನಾ ಹೇಳಲಿಕ್ಕೆ ಹೋಗಲ್ಲ, ಶಬ್ದ ಬಳಸೋದಿಲ್ಲ. ಅದನ್ನು ಕಾಂಗ್ರೆಸ್ಸನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಇದನ್ನು ಅರ್ತಿರುವಂಥ ರಾಹುಲ್ ಗಾಂಧಿ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ನೋಡ್ರಿ, ಹೇಳುವಷ್ಟು ಹೇಳ್ರಿ, ಕೇಳ್ತಾರೆ, ಕೇಳಿಗೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ರಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಫುಲ್ ಗರಂ ಆಗಿದ್ದಾರಂತ. ಮತ್ತು ಇದು ಒಂದು ರೀತಿ ಒಳ್ಳೆ ಡಿಸಿಷನ್. ಹೌದು, ನೋಡೋದಕ್ಕೆ ಇದು ಡಿಕ್ಟೇಟರ್ ಅನ್ನಿಸ್ಬೋದು, ಸರ್ವಾಧಿಕಾರದ ಅನ್ನಿಸ್ಬೋದು, ಏನಪ್ಪ ಬೆಲೆ ಇಲ್ಲೇನಪ್ಪ ಅಂತೇಳಿ. ಆದರೆ ಇರೋ ಪೋಸ್ಟ್ಗಳು ಎಷ್ಟು, ನಾ ಈಗ ಇನ್ನೊಬ್ಬ ತೊಗೊಂಡಿದ್ದು ನನಗೆ ಅದು ಬೇಕು, ಇನ್ನೊಬ್ಬ ತೊಗೊಂಡಿದ್ದು ನನಗೆ ಇದು ಬೇಕು ಅಂದರೆ ಇದರ ಅರ್ಥ ಏನಿದು? ಇದು ಒಬ್ಬ ತಿಳುವಳಿಕಿದ್ದಂಥವ್ರು ಪ್ರಜ್ಞಾವಂತರಾಗಿ ಇಡೀ ಒಂದು ಸಮಾಜಕ್ಕೆ, ಇಡೀ ಒಂದು ರಾಜ್ಯಕ್ಕೆ ಮಾರ್ಗದರ್ಶಿಗಳಂಥ ಈ ಮಂತ್ರಿಗಳು ಈ ರೀತಿಯಾಗಿ ನನಗೆ ಈ ಪೋಸ್ಟ್ ಕೊಡಬೇಕಾಗಿತ್ತು, ನನಗೆ ಈ ಪೋಸ್ಟ್ ಕೊಡಬೇಕಾಗಿತ್ತು ಅಂತೇಳಿ. ಆದರೆ ಆಲ್ರೆಡಿ ಈ ಹೈಕಮಾಂಡ್ ಇದ್ದಂಥದ್ದು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡದಂತ ಕಾಣ್ತದೆ. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೆ ಈಗ ಮುಖ್ಯವಾಗಿ ಬೇಕಾಗಿದ್ದು 2028 ಮತ್ತು 2029 ಗೆಲ್ಲೇಬೇಕಂತ ಅನಿವಾರ್ಯತೆ ಅವ್ರ ಮುಂದೆ. ಅದನ್ನು ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಯಾಕಂದರೆ ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಭಾರತದಲ್ಲೇ BJPಯ ಒಂದು ಏನಂತೀನಿ ಅದರ ದಬ್ ಅಥವಾ ಒಂದು ಪ್ರಭಾವ ಭಾಳ ಅದ. ಏನಿದ್ರು ದಕ್ಷಿಣ ಭಾರತದಲ್ಲಿ ಮಾಡ್ಕೋಬೇಕು ಹೆಚ್ಚಿಗೆ, ಇನ್ನಷ್ಟು ಉತ್ತರ ಭಾರತಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಚಿಂತನೆ ಮಾಡೋ ಮುಂದೆ ಕರ್ನಾಟಕದ ಬಗ್ಗೆ ಆಯಿತು, ದಕ್ಷಿಣದ ಕೇರಳದ ಬಗ್ಗೆ ಆಯಿತು, ಇನ್ನುಳಿದ ತೆಲಂಗಾಣದ ಬಗ್ಗೆ ಆಯಿತು, ಇವೆಲ್ಲದನ್ನು ಸೂಕ್ಷ್ಮ ಅಭ್ಯಾಸ ಮಾಡುತ್ತಿರುವಂಥ ಜೊತೆಗೆ ಎದುರಾಳಿ ಸಾಮಾನ್ಯನಲ್ಲ ಮೋದಿ ಮತ್ತು RSS ಅದನ್ನು ಎದುರು ಹಾಕ್ಕೊಂಡು ರಾಜಕೀಯ ಮಾಡಬೇಕಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಅದಕ್ಕಾಗಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ನಾವು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಏನೋ ಕೊಟ್ಟಿವಿ, ಬಿಡಿಸಿ ಪೋಸ್ಟ್ ಏನೋ ನಮ್ಮ ಕೃಷ್ಣ ಬೈರೇಗೌಡರು ಕೇಳ್ತಾರೆ ಅಂತ ತಿಳ್ಕೊಂಡು ಚೇಂಜ್ ಮಾಡಿದ್ವಿ. ನಾಳೆ ಮತ್ತೊಬ್ಬರು ಬರ್ತಾರೆ, ಇನ್ನೊಬ್ಬರು ಶುರು ಮಾಡಿಬಿಡ್ತಾರೆ ಅಂತ ಇರ್ತಾರೆ. ಇಲ್ಲಂತಲ್ಲ, ಈಗಾಗಲೇ ಅವು ಅತೃಪ್ತ ಮನಸ್ಸುಗಳು, ಅತೃಪ್ತ ಈ ಏನು ಮಂತ್ರಿಗಿರಾಗಿದ್ದಾರೆ ಅಥವಾ ಶಾಸಕರಿದ್ದಾರೆ, ಅವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಆತಂಕ ಅಲ್ಲದ. ಮತ್ತು ಅದಕ್ಕಾಗಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಭಾಳಷ್ಟು ಹೇಳಿ ನೋಡ್ರಿ, ಖಾತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಅಷ್ಟು ಒಳ್ಳೆ ಕೇಳಿಲ್ಲ ಅಂದ್ರೆ ತೊಗೊಂಡ್ಬಿಡ್ರಿ, ಅಕ್ಸೆಪ್ಟ್ ಮಾಡಿರಿ ಅಂತ. ಈ ಸುದ್ದಿ ಹಬ್ತೆ ಅವರು ಹಂಗೆ ಒಂದಿಷ್ಟು ಗೋಧಿ ಮೀಡಿಯಾ ಅದ ನಮ್ಮಲ್ಲಿ ಇಲ್ಲ ಅಂತಲ್ಲ, ಅವರು BJP ಬರ್ತಾಯಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು BJP ಬರ್ತಾಯಿದ್ದಾರೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿರುವಂಥ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ ಅವರು ಅನುಭವಿಸಿದ್ದಾರೆ ಪಾಪ. ಕಾಲ್ನಡಿಗೆಯಿಂದ ಆಯಿತು, ಅದೇ ಕಾಲ ಬಸ್ ಮೂಲಕ ಆಯಿತು, ಇಡೀ ದೇಶದ ಒಂದು ವ್ಯವಸ್ಥೆ ಏನದಪ್ಪ ಇಲ್ಲ, ರಾಜಕೀಯ ವ್ಯವಸ್ಥೆ ಏನದ, ಸಾಮಾಜಿಕ ವ್ಯವಸ್ಥೆ ಏನದ, ಅದ್ರ ಬಗ್ಗೆ ಸರಿಯಾಗಿ ಅಭ್ಯಾಸ ಮಾಡಿದಂಥವ್ರು ಇವತ್ತು ಹಳೆಯ ತಲೆಮಾರು ಮಂದಿ ಹೋಗ್ತಾಯಿದ್ರು, ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಿಟ್ಟು ಹೋಗಿದ್ರು. ಇವತ್ತು ಕಾಂಗ್ರೆಸ್ ಇವತ್ತು ಹೊಸದಾಗ್ತಾ ಇದೆ, ಹೊಸ ಜನ ಬರಲಿ ಅಂತೇಳಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಡೆವಲಪ್ ಮಾಡಲಿ ಅಂತೇಳಿ ಕೊಟ್ಟಿದ್ದಾರೆ ಅವರು ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. DK ಶಿವಕುಮಾರ್ ಅವ್ರಿಗೆ ಹೇಳಿ ಅವ್ರಿಗೆ ಕೊಟ್ಟಿದ್ದು ಯಾಕಪ್ಪ ಅಂತಂದ್ರೆ
ರಾಜ್ಯದ 60% ರೆವಿನ್ಯೂ ಬೆಂಗಳೂರು ಒಂದಿಂದ ಬರ್ತದೆ. ಅದಕ್ಕೆ ಆ ರೆವಿನ್ಯೂ ಹೊಡಿಸುವ ಇವರೆಲ್ಲ ಕಟ್ ಮಾಡ್ತಾ ಇರ್ತಾರೆ. ಡಿ ಕೆ ಶಿ ಮಾಡ್ತಿರ್ಬೋದು, ಹಿಂದಾಗಿರ್ಬೋದು, ಈ ಕೃಷ್ಣೇಗೌಡರು ಕೊಟ್ಟಿದ್ದಾಗಿರ್ಬೋದು, ಈ ನಮ್ಮ ಅದೇ ಕಾಲಕ್ಕೆ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಹ ಅದನ್ನು ಬಯಸ್ತಾ ಇದ್ದಾರಂತೆ. ಅಲ್ಲಿ ಲಾಭಕ್ಕಾಗಿ ಹೋಗ್ತಾ ಇದ್ವಿ. ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಿಮ್ಗೆ ಗೊತ್ತದ ಅಭಿವೃದ್ಧಿ ಅಂತದ್ದು ಈ ದೇಶದಲ್ಲೇ 40%, 30%, 50% ಎಲ್ಲರೂ ಮಾಡೋರು ಒಬ್ಬರು ಅಂತಲ್ಲ, ನಮಗೂ ಅದು ಮಾಡೋಕ್ಕೆ ಕೊಡ್ರಪ್ಪ ಅನ್ನುವಂಥ ಕಾರಣಕ್ಕೆ ಅದು ಬೇಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಬ್ಬ ನಮ್ಮ KH ನಮ್ಮ ಏನಪ್ಪ ಮುನಿಯಪ್ಪನವರು ಅವರು ಸಹಿತ ಇಲ್ಲ ನಮಗೆ ಆಹಾರ ಬೇಡ, ನಮ್ಮ ಕೃಷಿ ಕೊಡ್ರಿ ಮತ್ತೊಂದು ಕೊಡ್ರಿ ಅವ್ರು ಕೇಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಇವು ಎಲ್ಲರೂ ಒಪ್ಕೋದು ಹೋದ್ರೆ, ಚೇಂಜ್ ಮಾಡ್ತಾ ಹೋದ್ರೆ ಅದು ಆಡಳಿತವನ್ನು ಹಿಡಿದು ತುಳಿತದೇನೋ ಅನ್ನುವಂಥ ಪ್ರಶ್ನೆಯೂ ಇಲ್ಲದು. ಹೀಗಾಗಿ ಈಗ ಬೇಕಾಗಿದ್ದು ಈ 2 ವರ್ಷಗಳಲ್ಲಿ ಎಷ್ಟು ತೀವ್ರ ಆಗ್ತದೆ, ಎಷ್ಟು ಶೀಘ್ರ ಆಗ್ತದೆ, ಎಲ್ಲ ಡೆವಲಪ್ಮೆಂಟ್ ಎಲ್ಲ ದೃಷ್ಟಿಯಿಂದ ಜನಮನವನ್ನು ಗೆಲ್ಲುವಂಥ ಕೆಲಸ ಆಗಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ 5 ಗ್ಯಾರಂಟಿಗಳ ಜೊತೆ ಮತ್ತು 6 ಹೊಸವು ಕೊಟ್ಟಿದ್ದಾರೆ. ನಾವು ಕೊಡ್ತೀವಪ್ಪ ನಿಮ್ಗೆ ಅಂತೇಳಿ. ಅದು ಟೀಕೆಗಳು ಬಂದಾವ, ಮತ್ತು ಬೇರೆ ಖಜಾನೆ ರೊಕ್ಕ ಇದು ಕೊಡ್ತಾರಪ್ಪ ಇವರು ಡಿ ಕೆ ಶಿ ಅವರು ಅಂತೇಳಿ. ಬಟ್ ಆದರೂ ಜನಮನವನ್ನು ಗೆದ್ದ 2028ರಲ್ಲಿ ಮತ್ತು 29ರಲ್ಲೇ ಕಾಂಗ್ರೆಸ್ ಗೆಲ್ಲೋದಕ್ಕಾಗಿ ಒಂದು ರೆಡಿ ಮಾಡ್ತಾಯಿದ್ದಾರೆ. ಮತ್ತು ನಿಜವಾಗಿ ಇವತ್ತು ಇಬ್ಬರನ್ನ ಅಧ್ಯಕ್ಷ ಆಯ್ತು ಮತ್ತು ಅದಕ್ಕೆ ಮುಖ್ಯಮಂತ್ರಿ ಆಯ್ತು, ಇಬ್ಬರು ಕಾಂಗ್ರೆಸ್ನ ಕಟ್ಟ ಫಾಲೋವರ್ಸ್, ಅದ್ರ ಸಲುವಾಗಿ ದುಡಿದಂಥವ್ರು ಅವ್ರನ್ನ ತಂದು ನೇಮಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯರು ಒಳ್ಳೆ ಆಡಳಿತ ಕೊಟ್ಟಿದ್ರು ಸಹಿತ ಅದ್ರ ಬಗ್ಗೆ ಏನೂ ಅವ್ರು ವಿಚಾರ ಮಾಡಲಾರದ. ಸಿದ್ದರಾಮಯ್ಯ ಲಾಸ್ಟಿಗೆ ಹೇಳಿದ್ದೇನು, ನಮ್ಗೆ ಇನ್ನೊಂದು 2 ವರ್ಷ ಕೊಡ್ರಿ ಮಾಡಿದ್ರು ಅನ್ನೋಂಥ ಮಾತು, ಕಡೆಗೆ 15 ದಿವಸ ಬಿಡ್ರಿ ಅಂತ ಅದಾಗ ಸಹಿತ ಇಲ್ಲ ನೀವು ಹೋಗಬೇಕು ಅನ್ನೋಂಥ ಮಾತು, ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥ ಮಾತನ್ನು ಈ ರಾಹುಲ್ ಗಾಂಧಿ ಅವರು ಮಾತಾಡಿದ್ರೆ ಸುದ್ದಿಗಳು ಬಂದು ಇವತ್ತು ಅದನ್ನು ನೋಡಿದಾಗ ಹೌದಪ್ಪ ಅನಿವಾರ್ಯ ಐತಿ. ಕೆಲವೊಮ್ಮೆ ಗ್ಯಾಂಗ್ರೀನ್ ಆದಾಗ ಅದು ಆಪ್ರೇಷನ್ ಮಾಡಲೇಬೇಕಾಗ್ತದೆ ಶರೀರಕ್ಕೆ, ಆ ಪರಿಸ್ಥಿತಿ ಅದು. ಯಾಕಂದರೆ ಈಗ ಹಿರಿಯರೆಲ್ಲ ಈಗ ನೋಡ್ರಿ ಏನು ಸಣ್ಣ ವಿಷಯ, ನನಗೆ ಆ ಕಾಯ್ದೆ ಬೇಕು, ಈ ಕಾಯ್ದೆ ಬೇಕು, ಸಣ್ಣ ಮಕ್ಕಳಿಗೆ ಮಾಡಿದರೆ ಏನು ಹೇಳಕ್ಕೆ ಸಾಧ್ಯದ? ಮತ್ತು ಯಾವುದಾದ್ರೂ ಒಂದು ಮಾಡಬೇಕಾಗ್ಯದ, ಜನಕ್ಕೆ ಒಳ್ಳೇದು ಮಾಡೋದು. ಇವ್ರ ಉದ್ದೇಶ ಏನು? ಜನಕ್ಕೆ ಒಳ್ಳೇದು ಮಾಡೋದು, ಪ್ರಾಮಾಣಿಕವಾಗಿ ಮಾಡೋದು, ಜನಸೇವೆ ಮಾಡೋದು. ಹೌದಾ? ಅಂದರೆ ಈ ಡಿಪಾರ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಲಸಂಪನ್ಮೂಲದೊಳಗೆ ಇಡೀ ರಾಜ್ಯಕ್ಕೆ ನೀರಾವರಿ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯದಲ್ಲ. ಇಲ್ಲ ಆ ದಿಶೆಯಲ್ಲಿ ದೊಡ್ಡ ಪ್ರಯತ್ನ ಯಾಕೆ ಮಾಡಬಾರ್ದು ನಮ್ಮ ರಾಮಲಿಂಗಾರೆಡ್ಡಿ ಅವರು? ಬೆಂಗಳೂರಲ್ಲಿ ಡೆವಲಪ್ ಅಂತ ಏನದ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾರಲ್ರಿ. ಇವತ್ತು ನೀರು ಬೇಕಂತ ಇಡೀ ರೈತರು ಒದ್ದಾಡ್ತಾ ಇದ್ದಾರೆ. ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನೀರು ಬೇಕು, ನೀರು ಬೇಕು, ನೀರು ಕೊಡ್ರಿ, ನೀರು ಕೊಡ್ರಿ, ನಿಮ್ಮ ಮಾರ್ಕೆಟ್ ಬ್ಯಾಡ್ರಿ, ನಮ್ಗೆ ನೀರು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆ ದೊಡ್ಡ ಒಂದು ಏನಪ್ಪ ಅಂತ ಏನು ಡಿಪಾರ್ಟ್ಮೆಂಟನ್ನು ಸಹಜವಾಗಿ ತೆಗೆದುಕೊಂಡು ಒಳ್ಳೆಯ ಕೆಲಸ ಮಾಡಿ ರೈತರುಗಳಿಗೆ ಸಹಿ ಹಂಚಬೇಕಾದಂಥ ಆಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಯಾಕಲ್ಲೇ ಅಂದರೆ ಅಲ್ಲಿ ಶೇಕಡ 60%, 60% ಅಲ್ಲಿ ರೆವೆನ್ಯೂ ಬರ್ತದೆ ರಾಜ್ಯದ ಅಂತೇಳಿ ಅದರೊಳಗೆ ಕನ್ನಡ ಮಾತಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂಥೇಳಿ ಅವರು ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವರು ಸಹಿತ ನೋಡೋದಕ್ಕೆ ಡಿಕ್ಟೇಟರ್ ಅನಿಸ್ಬೋದು, ಹಳೆಯ ಹೈಕಮಾಂಡ್ ಅನಿಸ್ಬೋದು. ಈಗ ಅನಿವಾರ್ಯ ಅದ, ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ. ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ರೀ, ನಾವು ಬೇಡ ಅನ್ಸೋದು ಒಂದು ಹೊಂಚ್ಕೊಂಡು ಹೋಗ್ಬೇಕಾಗ್ತದೆ. ಅನಿವಾರ್ಯತೆಗಳೆಲ್ಲವು ಇವತ್ತು ಕಾಂಗ್ರೆಸ್ಸಿಗೆ ಅನಿವಾರ್ಯ ಅದ. ಯಾಕಂದರೆ ಎಲ್ಲರನ್ನೂ ಒಂದೇ ಸೀಟ್ನಲ್ಲಿ ಎಲ್ಲರನ್ನೂ CM ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಡೆಪ್ಯೂಟಿ CM ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಜಲಸಂಪನ್ಮೂಲ ಮಿನಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬರು ನೇಮಿಸಿದ ಮೇಲೆ ತಮ್ಮ ಕೆಲಸ ಕೊಟ್ಟಿದ್ದಾರಪ್ಪ ಅಂದರೆ ಪ್ರಾಮಾಣಿಕ ಕೆಲಸ ಮಾಡಿದರೆ, ಒಳ್ಳೆಯ ಕೆಲಸ ಮಾಡಿದರೆ, ಜನ ಅವ್ರು ಮೆಚ್ಚಿದ್ರೆ, ರೈತರು ದೊಡ್ಡ ಸಮುದಾಯ ಅದ, ಮೆಚ್ಚಿದ್ರೆ ನಾಳೆ ಕಾಂಗ್ರೆಸ್ ಹೆಲ್ಪ್ ಆಗ್ತದೆ, ಅವ್ರಿಗೂ ಹೆಲ್ಪ್ ಆಗ್ತದೆ. ಮುಂದಿನ 2028ರಲ್ಲೇ ಅಧಿಕಾರಕ್ಕೆ ಬರೋದಕ್ಕಂತೆ. ಇದೇ ಕಾಲಕ್ಕೆ ಇವರು ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಹೋಗಿದ್ದನ್ನು ಗಮನಿಸಿದಾಗ ಸಹಜವಾಗಿ ಅವ್ರಿಗೆ ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಇಲ್ಲ BJP ಹೋಗ್ತಾರೆ, BJP ಹೊರಟಿದ್ದಾರೆ, ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಹಬ್ಬಿಸಿದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವ್ರ ಕುರಿತಾಗಿನೂ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದ್ದಾರೆ. 45 ಜನ ಈ MLAಗಳ ಜೊತೆಗೆ ಗುಪ್ತ ಮಾತಾಡಿದ್ದಾರೆ. ಸತ್ಯ ಸುಳ್ಳು ಗೊತ್ತಿಲ್ಲ, ರೂಮರ್ಸ್ ಬರ್ತಾ ಇದ್ದಾವೆ. ಇವೆಲ್ಲ ನಡೆಗಳೇನಪ್ಪ ಅಂದರೆ ಇವು ತಡೆ ಹಾಕೋ ಸಲುವಾಗಿ, ಇಂಥ ನಡೀಬಾರ್ದು ಸಲುವಾಗಿ ಕೆಲವೊಮ್ಮೆ ದಿಟ್ಟ ನಿರ್ಧಾರ ತೊಗೊಳ್ಬೇಕಾಗಿದೆ. ಸತೀಶ್ ಅವ್ರದ್ದಾಗಿರ್ಬೋದು, KH ಮುನಿಯಪ್ಪನವ್ರದ್ದಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವ್ರದ್ದಾಗಿರ್ಬೋದು, ಯಾರದ್ದೇ ಆಗಲಿ ಇವತ್ತು ರಾಹುಲ್ ಗಾಂಧಿಯವರು ವಿಶೇಷವಾಗಿ ಆ ಕಡೆಗೆ ಹೆಚ್ಚು ಒಲವು ತೋರಿಸಲಾರದು. ಕೇವಲ ಒಳ್ಳೆಯ ರೀತಿಯಿಂದ ಪಾರ್ಟಿ ಕಟ್ಟಬೇಕು, ಜನಸೇವೆ ಮಾಡಬೇಕು ಒಂದು ನೆಲೆಯಲ್ಲಿ. ಯಾಕಂದರೆ ಮರಳಿ ಕಾಂಗ್ರೆಸ್ಸನ್ನು ಕಟ್ಟಬೇಕಾಗಿದೆ, ರಾಷ್ಟ್ರ ಮಟ್ಟದ ಒಯ್ಯಬೇಕಾಗಿದೆ. ಆ ದಿಶೆಯಲ್ಲಿ ಅವ್ರು ಹೆಜ್ಜೆ ಇಡ್ತಾ ಇದ್ದಾರೆ. ಪಕ್ಷದ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಇಡುತ್ತಿರುವಂಥ ಹೆಜ್ಜೆ ಸ್ಪಷ್ಟದ ಮತ್ತು ಅದು ಒಳ್ಳೆಯದು ಅದ, ನಿರ್ಣಾಯಕ ಅದ. ಅದಕ್ಕೆ ಮಾತು ಕೇಳಿದವ್ರಿಗೆ ರಾಜೀನಾಮೆ ತೊಗೊಂಡ್ಬಿಡ್ರಿ ಅನ್ನುವಂಥ ಮಾತನ್ನು DK ಶಿ ಅವ್ರಿಗೆ ಹೇಳಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಈ ನಿರ್ಧಾರ ನಿಜವಾಗಿದ್ದರೆ, ಯಾಕಂದರೆ ಮೀಡಿಯಾ ಮೂಲಕ ಬಂದಂಥದ್ದು ಕೆಲವೊಮ್ಮೆ ಗಾಳಿ ಸುದ್ದಿ ಇರ್ತಾವೆ, ಮತ್ತೇನೋ ಇರ್ತಾವೆ, ಆದರೂ ನಂಬಬೇಕಾಗ್ತದೆ. ಒಳ್ಳೆಯ ಸುದ್ದಿ ಬರ್ತಾಯಿದೆ, ಒಳ್ಳೊಳ್ಳೆ ರೆಸ್ಪಾನ್ಸಿಬಲ್ ಮೀಡಿಯಾಗಳು ಹೇಳ್ತಾ ಇದ್ದಾರೆ. ಹೀಗಾಗಿ
ಈ ಒಂದು ನಿರ್ಧಾರ ರಾಹುಲ್ ಗಾಂಧಿಯವ್ರ ನಿರ್ಧಾರ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಉಳಿವಿಗೆ ಹೆಲ್ಪ್ ಆಗ್ಬೋದು, ಆಗ್ತದೆ. ಮತ್ತು ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಹೋಲಿ ದೊಡ್ಡ ಮೆಜಾರಿಟಿ ಅದ, ಭಾಳ ನೆನ್ಪಿಡ್ಬೇಕಾಗಿದೆ. ಇವತ್ತು 45 ಮಂದಿನ ಮಾಡಲಿ 50 ಮಂದಿನ ಮಾಡಿದ್ರು ಎಷ್ಟು ಮಟ್ಟಿಗೆ ಏನಾಗ್ತದೆ ಗೊತ್ತಿಲ್ಲ. ಮತ್ತು 45 ಜನ ಯಾರು ಬೆನ್ನು ಹತ್ತೋ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ನಿಜವಾಗಿ ಈ ಅಭಿಪ್ರಾಯ ಬಂದಿದ್ದು ಸುಳ್ಳು ಒಂದು ಭಾಳ ಜನ ಹೇಳ್ತಾ ಇದ್ದಾರೆ. ಆದರೂ ರಾಜಕೀಯದಲ್ಲಿ ಏನು ಬೇಕಾದಾಗ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನೋಡಿದ್ವಿ, ನಾವು ಮತ್ತೊಂದು ಕಡೆ ನೋಡಿದ್ವಿ ಈ ಕಾಂಗ್ರೆಸ್ಸನ್ನು ಹೊಡೆದ ದಿನ. ಅದೇ ಕಾಲಕ್ಕೆ ನಮ್ಮ ಶಿಂದೆ ಇದ್ದಂಥವ್ರು ಅಲ್ಲಿ ಏನಪ್ಪ ಅಂದರೆ ಶಿವಸೇನೆಯನ್ನು ಹೊಡೆದ ದಿನ, NCPಯನ್ನು ಹೊಡೆದ ದಿನ. ಈಗ ಇಲ್ಲೂ ಅಂಥದ್ದು ಆಗ್ಬೋದಾ ಅನ್ನುವಂಥದ್ದು ಮಾತುಗಳಿದ್ದಾವೆ. ಅದೇನೋ ಆಗಲಿ, ಒಂದು ನಿರ್ಧಾರ ಅಂತ ರಾಹುಲ್ ಗಾಂಧಿ ಅವ್ರು ಮಾಡಿದ್ದಾರೆ. ಎಟ್ ಎನಿ ಕಾಸ್ಟ್ ಭಾಳ ತೆರಿಗೆಡಿಸಿ ಹೋಗಬೇಡ್ರಿ. ಅವ್ರಿಗೆ ಎಸ್ ಅಂದ್ರೆ ಇಟ್ಕೊಳ್ರಿ, ಇಲ್ಲಾಂದ್ರೆ ಅವ್ರನ್ನವ್ರು ಬಿಟ್ಟು ಬಿಡ್ರಿ ಅನ್ನುವಂಥ ಮಾತು, ರಾಜಧಾನಿ ತೊಗೊಂಡ್ಬಿಡ್ರಿ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದು ನಿಜ ಇರಬಹುದು ಅನ್ನೋ ಮಾತು. ಇನ್ನು ಉಳಿದಿಲ್ಲ ನಿಮಗೆ ಬಿಟ್ಟಂಥದ್ದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.